ಇಡೀ ಜಗತ್ತಿನ ಕಣ್ಣು ಇವತ್ತು ಇರಾನ್ ಮೇಲೆ ಇದೆ. ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಜಂಟಿ ದಾಳಿ ಮಾಡಿದ್ದು, ದಾಳಿಯ ಮೊದಲ ದಿನವೇ ಇರಾನ್ನ ಪರಮೋಚ್ಚ ನಾಯಕರನ್ನು ಮುಗಿಸಬೇಕು ಎನ್ನುವಂತಹ ಪ್ರಯತ್ನದ ಭಾಗವಾಗಿ ಅಯತಲ್ಲಾ ಅಲಿ ಖಮೇನಿ ಸೇರಿದಂತೆ ಅವರ ಕುಟುಂಬದ ಸದಸ್ಯರನ್ನು ಈ ದಾಳಿ ಬಲಿ ಪಡೆದುಕೊಂಡಿತ್ತು. ಫೆಬ್ರವರಿ 28ನೇ ತಾರೀಕಾಗಿ ಇವತ್ತು ಜುಲೈ 4ಕ್ಕಿದ್ದೀವಿ. ಬರೋಬ್ಬರಿ 131 ದಿನಗಳ ನಂತರ ಇದೀಗ ಅವರ ಅಂತ್ಯಕ್ರಿಯೆಯ ಎಲ್ಲ ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ. 4ನೇ ತಾರೀಕಿನಿಂದ ಹಿಡಿದು 9ನೇ ತಾರೀಕು 4, 5, 6, 7, 8, 9 ಬರೋಬ್ಬರಿ 6 ದಿನಗಳ ಕಾಲ 1979ರಿಂದ 2026ರ ಫೆಬ್ರವರಿ ತನಕ ಇರಾನನ್ನು ಆಳಿದಂತಹ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆಯ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯುತ್ತೆ. ಮೆರವಣಿಗೆ ಆಗುತ್ತೆ, ಇಸ್ಲಾಂ ಭಾಗವಾಗಿ ಅದರಲ್ಲಿ ಶಿಯಾ ಮುಸ್ಲಿಮರ ಸಂಪ್ರದಾಯದ ಪ್ರಕಾರವಾಗಿ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ನಡೀತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಮೆರವಣಿಗೆಯ ಭಾಗ ಏನು, ಯಾರ್ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಏನಾಗುತ್ತೆ, ಅಮೆರಿಕ ಇದನ್ನು ಹೆಂಗೆ ನೋಡ್ತಾ ಇದೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಕೇವಲ ಇದು ಇರಾನ್ಗೆ ಮಾತ್ರವಲ್ಲ, ಇಡೀ ಮಧ್ಯಪ್ರಾಚ್ಯಕ್ಕೂ ಕೂಡ ಒಂದು ಅತ್ಯಂತ ಗಂಭೀರವಾದಂತಹ ಪ್ರಶ್ನೆ. ಮತ್ತು ಇಸ್ರೇಲ್ ಏನು ಬಯಕೆಯನ್ನು ಪಟ್ಟಿತ್ತು, ಇರಾನ್ನ ಪರಮೋಚ್ಚ ನಾಯಕರನ್ನು ಮುಗಿಸಬೇಕು ಅಂತ, ಅದರ ಆ ಭಾಗದ ಪೈಕಿ ಕೆಲವೊಂದಿಷ್ಟು ವಿಚಾರದಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ನೀವು ಗಮನಿಸಬೇಕಾದಂತಹ ಒಂದು ಸಂಗತಿ ಏನು ಅಂತ ಹೇಳಿದರೆ, ಇಡೀ ಇಸ್ಲಾಮಿಕ್ನ ಇತಿಹಾಸದಲ್ಲಿ ಅಥವಾ ಮಧ್ಯಪ್ರಾಚ್ಯಗಳ ಬೇರೆ ಬೇರೆ ದೇಶಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಿಯೊಬ್ಬರ ದೇಹವನ್ನು, ಅಂದರೆ ಮೃತಪಟ್ಟಿರುವಂತಹ ಆ ದೇಹವನ್ನು ಇಷ್ಟು ದಿನಗಳ ಕಾಲ ಇಡಲಾಗಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ನೀವು ಇಸ್ಲಾಂನಲ್ಲಿ ಒಂದು ಪದ್ಧತಿ ಇದೆ, ಯಾರಾದರೂ ಒಬ್ಬ ವ್ಯಕ್ತಿ ಮೃತಪಟ್ಟ ತಕ್ಷಣವೇ ಅವರ ದೇಹವನ್ನು ದಫನ್ ಮಾಡಬೇಕು ಅಂತಾರೆ ಅವರು. ತತ್ಕ್ಷಣವೇ, ಅಂದರೆ ಸ್ವಲ್ಪ ಗಂಟೆಗಳ ಒಳಗಾಗಿ ದಫನ್ ಮಾಡಬೇಕು ಅಂತ. ಆದರೆ ಇದರ ವಿರುದ್ಧವಾಗಿ ಇದೀಗ ಅಯತಲ್ಲಾ ಅಲಿ ಖಮೇನಿಯವರ ಮೃತದೇಹವನ್ನು 131 ದಿನಗಳ ಕಾಲ ಇಡಲಾಗಿತ್ತು. ಹೆಂಗಾಯ್ತಿದ್ದು ಸಾಧ್ಯ, ಯಾವ ಕಾರಣಕ್ಕಾಗಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ, ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಇರಾನ್ನ ಸುಪ್ರೀಂ ಲೀಡರ್ ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಒಂದು ಕಡೆಯಾದರೆ, ಈ ಅಂತ್ಯಕ್ರಿಯೆಗೆ 90ಕ್ಕೂ ಅಧಿಕ ದೇಶಗಳ ಪ್ರತಿನಿಧಿಗಳೆಲ್ಲ ಬರ್ತಾ ಇದ್ದಾರೆ. ಹಾಗಾದರೆ ಅಷ್ಟು ಜನರಿಗೆ ಇನ್ವೈಟ್ ಮಾಡಿರೋದು ಯಾಕೆ? ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 1 ಕೋಟಿಗೂ ಅಧಿಕ ಜನ ಎಲ್ಲಿ ಇರಾನ್ನ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆಯಲ್ಲಿ ಅಲ್ಲಿಯ ಜನ ಭಾಗವಹಿಸ್ತಾ ಇರೋದು. ಅವರ ಮೇಲೆ ಹೊದಿಸಿರುವಂತಹ ಅದು ಬಿಳಿ ಬಟ್ಟೆ ಇರುತ್ತಲ್ಲ, ಅದನ್ನು ಪವಿತ್ರ ಅಂತ ನಂಬ್ತಾರೆ ಶಿಯಾ ಮುಸ್ಲಿಮರು. ದೇಶದ ಸರ್ವೋಚ್ಚ ನಾಯಕನ ದೇಹದ ಮೇಲೆ ಹೊರಿಸಲಾಗಿರುವಂತಹ ಆ ಬಿಳಿ ಬಣ್ಣದ ಬಟ್ಟೆಯನ್ನು ಪವಿತ್ರ ಅಂತ ಅದನ್ನು ಕಣ್ಣಿಗೆ ಒರೆಸ್ಕೊಳ್ತಾರೆ, ಅದನ್ನು ತೆಗೆದುಕೊಂಡು ಹೋಗ್ತಾರೆ ಜನ. ಹಿಂದೆ 1989ರಲ್ಲಿ ಇಂಥದ್ದೊಂದು ಘಟನೆ ಆಗಿತ್ತು, ಡೀಟೇಲ್ಸಿಗೆ ಬರ್ತೀನಿ. ಇದು ಒಂದು ಬೆಳವಣಿಗೆ. ಕೋಟ್ಯಾಂತರ ಜನ ಭಾಗವಹಿಸ್ತಾ ಇದ್ದಾರೆ, ಬೇರೆ ಬೇರೆ ದೇಶದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ನಾವು 1 ತಿಂಗಳ ಸಮಯ ಕೊಡ್ತೀವಿ ಇರಾನ್ನವರಿಗೆ, ನಾವು ಅತ್ಯಂತ ಅದ್ಭುತವಾದಂತಹ ವ್ಯಕ್ತಿಗಳು ಅಂತ. ಹಾಗಾದರೆ ಟ್ರಂಪ್ ಅವರ ಮಾತಿನ ಮರ್ಮ ಏನು? 1 ತಿಂಗಳ ಸಮಯ ಯಾತಕ್ಕಾಗಿ? ಅಂತ್ಯಕ್ರಿಯೆಗಾಗಿ ನಾವು ಒಳ್ಳೆಯವರು ಅಂತ ಹೇಳ್ತಿದ್ದಾರೋ? ಅಂತ್ಯಕ್ರಿಯೆಗೆ ನಾವು ಸಮಯ ಕೊಡ್ತೀವಿ ಅಂತ ಹೇಳಿದವರು ಯಾಕೆ ಈ ವ್ಯಕ್ತಿಯನ್ನು ಕೊಲ್ಲಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದು ರಾಜತಾಂತ್ರಿಕ ವಿಚಾರ. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಖಮೇನಿಗೆ 6 ದಿನಗಳ ಮಹಾವಿದಾಯ. 6 ದಿನಗಳ ಮಹಾವಿದಾಯ. ಜುಲೈ 4ರಿಂದ 9ರವರೆಗೆ ಸುದೀರ್ಘವಾಗಿ 6 ದಿನಗಳ ಕಾಲ ಮಹಾವಿದಾಯವನ್ನು ಬೇರೆ ಬೇರೆ ನಗರಗಳಲ್ಲಿ, ಅದು ಇರಾನ್ನ ರಾಜಧಾನಿ ಟೆಹರಾನ್ನಿಂದ ಹಿಡಿದು ಮಶಾದ್ ನಗರದಲ್ಲಿ ಅಂತಿಮ ಸಂಸ್ಕಾರ ಆಗುವ ತನಕವೂ ಕೂಡ ಬೇರೆ ಬೇರೆ ತರನಾದಂತಹ ಕಾರ್ಯಕ್ರಮಗಳಿದೆ. ಟೆಹರಾನ್, ಕೋಮ್, ಇರಾಕ್ನ ನಜಾಫ್ ಮುಖಾಂತರ ಶೋಭಾಯಾತ್ರೆ ಎಲ್ಲ ಸಾಗುತ್ತೆ. ಜುಲೈ 9ನೇ ತಾರೀಕಿಗೆ ಅವರ ತವರು ನಗರ ಮಶಾದ್ನಲ್ಲಿ ಅಂತಿಮ ಸಂಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಅಂತಿಮ ಸಂಸ್ಕಾರಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೂನ್ 4 ಮತ್ತು 5 ಇವತ್ತು ಮತ್ತು ನಾಳೆ ಗ್ರ್ಯಾಂಡ್ ಮೊಸಲ್ಲಾ ಅನ್ನುವಂಥ ಒಂದು ಪ್ರಾರ್ಥನಾ ಸಂಕೀರ್ಣ ಇದೆ ಟೆಹರಾನ್ನಲ್ಲಿ. ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಗಿದೆ.
6ನೇ ತಾರೀಕಿಗೆ ಟೆಹರಾನ್ನಲ್ಲಿ ಮೆರವಣಿಗೆ ಆಗುತ್ತೆ. ಒಂದು 10 ಕಿಲೋಮೀಟರ್ ಉದ್ದದ ಬೃಹತ್ ಸಾರ್ವಜನಿಕ ಶೋಕ ಮೆರವಣಿಗೆ ಅವತ್ತು ನಡೆಯುತ್ತೆ ಟೆಹರಾನ್ನಲ್ಲಿ, ಅದು ರಾಜಧಾನಿ. ಅದಾದ ನಂತರ ಜುಲೈ 7ನೇ ತಾರೀಕಿಗೆ ಮಾರನೇ ದಿನ ಪಾರ್ಥಿವ ಶರೀರವನ್ನ ಇರಾನ್ನ ಧಾರ್ಮಿಕ ಮತ್ತು ಶಿಯಾ ಶಿಕ್ಷಣ ಕೇಂದ್ರವಾದಂತಹ ಕೋಮ್ ನಗರಕ್ಕೆಲ್ಲ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ನೆರವೇರಿಸಲಾಗುತ್ತೆ. ಜುಲೈ 8ನೇ ತಾರೀಕಿಗೆ ಇರಾಕ್ಗೆ ಭೇಟಿ ಕೊಡ್ತಾರೆ, ಅಂದ್ರೆ ಪಕ್ಕದ ದೇಶ. ಅಲ್ಲಿ ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ಒಂದು ಸದ್ದಟ್ಟಣೆಯನ್ನ ಪ್ರದರ್ಶನ ಮಾಡೋದಕ್ಕೆ ಶವಪೆಟ್ಟಿಗೆಯನ್ನ ಇರಾಕ್ನ ಪವಿತ್ರ ಶಿಯಾ ನಗರಗಳಾದಂತಹ ನಜಾಫ್ ಮತ್ತು ಕರ್ಬಲಾಗಳಿಗೆ ಈ ಮೃತದೇಹವನ್ನು ತೆಗೆದುಕೊಳ್ಳೋ ಹೋಗಲಾಗುತ್ತೆ. ಜುಲೈ 9ನೇ ತಾರೀಕಿಗೆ ಖಮೇನಿ ಅವರ ತವರು ನಗರ ಮಶಾದ್ನಲ್ಲಿರುವಂತಹ ಇಮಾಮ್ ರಜಾ ಮಸೀದಿಯಲ್ಲಿ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಇದು ಸುದೀರ್ಘ 6 ದಿನಗಳ ಕಾಲ ನಡೆಯಲಾಗುತ್ತೆ. ಆದರೆ 131 ದಿನಗಳ ಕಾಲ ಈಗ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರಲ್ಲ, ಇಲ್ಲಿಯ ತನಕವೂ ಕೂಡ ಪಾರ್ಥಿವ ಶರೀರವನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಸಿಂಪಡಿಸಿಲ್ಲ. ರಾಸಾಯನಿಕಗಳನ್ನು ಬಳಸದೆ ಕೇವಲ ಕೋಲ್ಡ್ ಸ್ಟೋರೇಜ್ ಮುಖಾಂತರ 131 ದಿನಗಳ ಕಾಲ ಅತ್ಯಂತ ಸುರಕ್ಷಿತವಾಗಿ ಇವರ ಮೃತದೇಹವನ್ನು ತೆರೆದಿಟ್ಟಿರುವುದು. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋದಾಗ ಅರ್ಜೆಂಟೀನಾದ ಒಬ್ಬ ಜನಪ್ರಿಯ ಮಹಿಳಾ ನಾಯಕಿ 1952ರಲ್ಲಿ ಇವಾ ಫೆರೋನ್ ಅಂತ ಕ್ಯಾನ್ಸರ್ನಿಂದ ಮೃತಪಡ್ತಾರೆ. 1952ರಲ್ಲಿ ಇವರು ಮೃತಪಟ್ಟರು. ಇವರ ಮೃತಪಟ್ಟ ನಂತರ ಎಂಬಾಮಿಂಗ್ ಮುಖಾಂತರ, ಅಂದರೆ ರಾಸಾಯನಿಕಗಳನ್ನು ಸಿಂಪಡಿಸಿ ಆ ಮೃತದೇಹವನ್ನು ಎಂಬಾಮಿಂಗ್ ಮಾಡುವ ಮುಖಾಂತರ ಮೇಣದ ಪ್ರತಿಮೆಯಂತೆ ಅದನ್ನು ಸಂರಕ್ಷಣೆ ಮಾಡಲಾಯಿತು. ಎಷ್ಟು ವರ್ಷಗಳ ಕಾಲ? ಸುಮಾರು 16 ವರ್ಷಗಳ ಕಾಲ ಈ ಮೃತದೇಹವನ್ನು ಸಂರಕ್ಷಣೆ ಮಾಡಲಾಗಿತ್ತು. ಯಾವುದರ ಮುಖಾಂತರ? ರಾಸಾಯನಿಕಗಳನ್ನು ಬಳಕೆ ಮಾಡುವ ಮುಖಾಂತರ ಮೇಣದ ರೀತಿಯಲ್ಲಿ ಆ ದೇಹವನ್ನು ಸಂರಕ್ಷಣೆ ಮಾಡಲಾಯಿತು. ಆದರೆ ಇದೇ ಅರ್ಜೆಂಟೀನಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಂತರಿಕ ದಂಗೆಗಳು ಶುರುವಾಗುತ್ತೆ. ಈ ಆಂತರಿಕ ದಂಗೆಗಳೆಲ್ಲ ಶುರುವಾದಂತಹ ನಂತರ ದೊಡ್ಡ ಮಟ್ಟದ ಗಲಾಟೆಗಳಾದ ನಂತರ 16 ವರ್ಷಗಳ ಬಳಿಕ ಇಟಲಿಯ ಕಬ್ರಸ್ತಾನ್ನಲ್ಲಿ ಇವರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಆ ಪ್ರಕರಣಕ್ಕೂ ಮತ್ತು ಈ ಪ್ರಕರಣಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಲ್ಲಿ ರಾಸಾಯನಿಕಗಳನ್ನು ಬಳಕೆ ಮಾಡಲಾಗಿತ್ತು. ಆದರೆ ಇಲ್ಲಿ ಇಸ್ಲಾಂನ ಧರ್ಮದ ಅನುಯಾಯಿಗಳಂತೆ ಅಥವಾ ಇಸ್ಲಾಂ ಧರ್ಮದಲ್ಲಿ ಇರುವಂತೆ ಯಾವುದೇ ರಾಸಾಯನಿಕಗಳನ್ನು ಕೂಡ ಬಳಕೆ ಮಾಡಿಲ್ಲ. ಅವರು ಇಸ್ಲಾಂ ಧರ್ಮದಲ್ಲಿ ಹೇಳ್ತಾರೆ, ರಾಸಾಯನಿಕಗಳನ್ನು ಇಂಜೆಕ್ಟ್ ಮಾಡುವಂತಹ ಸಾಂಪ್ರದಾಯಿಕ ಎಂಬಾಮಿಂಗ್ ಪ್ರಕ್ರಿಯೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಇಸ್ಲಾಮಿಕ್ ನ್ಯಾಯಶಾಸ್ತ್ರದ ಪ್ರಕಾರ ಮೃತದೇಹವನ್ನ ಪ್ರಕೃತಿಯ ನಿಯಮದಂತೆ ಮಣ್ಣಿಗೆ ಒಪ್ಪಿಸಬೇಕು, ದೇಹದ ಯಾವುದೇ ಭಾಗಕ್ಕೂ ಕೂಡ ಹಾನಿ ಮಾಡಬಾರದು ಅಂತ ಇಸ್ಲಾಂ ಧರ್ಮ ಹೇಳುತ್ತೆ. ಅದರ ಭಾಗವಾಗಿ ಸರ್ವೋಚ್ಚ ನಾಯಕ ಆಗಿದ್ದಾಗಲೂ ಕೂಡ ಖಮೇನಿ ಅವರ ದೇಹಕ್ಕೆ ಇದುವರೆಗೂ ಕೂಡ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಲಿಲ್ಲ. ಹಾಗಾದ್ರೆ ಯಾಕೆ ಇಷ್ಟು ದಿನಗಳ ಕಾಲ ಇದನ್ನು ಇಡಲಾಯಿತು? ಸಹಜವಾಗಿ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ. ಅಯತಲ್ಲಾ ಅಲಿ ಖಮೇನಿ ಅವರ ಮೃತದೇಹವನ್ನು ಹೊರಗೆ ತೆಗೆದು ಮೆರವಣಿಗೆ ಮಾಡಿದ್ರಿ, ಅಂತ್ಯಕ್ರಿಯೆಗೆ ಏನಾದರೂ ತೆಗೆದುಕೊಂಡು ಹೋದ್ರೆ ಒನ್ಸ್ ಅಗೇನ್ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಈ ಕೋಟ್ಯಾಂತರ ಜನ ಏನು ಸೇರ್ತಾರೆ, ಆ ಮೆರವಣಿಗೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಈ ದಾಳಿಗಳನ್ನು ತಪ್ಪಿಸಬೇಕು, ಜನ ದೊಡ್ಡ ಪ್ರಮಾಣದಲ್ಲಿ ಸೇರಬಾರದು ಅನ್ನುವ ಕಾರಣಕ್ಕಾಗಿ ಈ ತನಕವೂ ಕೂಡ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿಲ್ಲ. ಇತ್ತೀಚೆಗಷ್ಟೇ ಇರಾನ್ನ ಅಧಿಕಾರಿಗಳು, ಇರಾನ್ನ ಸರ್ಕಾರದವರು ಅವರ ಅಂತ್ಯಕ್ರಿಯೆಯ ಡೇಟನ್ನೆಲ್ಲ ಫಿಕ್ಸ್ ಮಾಡಿದ್ರು. ಈ ದಿನ ಈ ಕಾರ್ಯಕ್ರಮಗಳು ಇರುತ್ತೆ, ಕೊನೆಯದಾಗಿ ಇಂಥ ಅಂತ್ಯಕ್ರಿಯೆ ಆಗುತ್ತೆ ಅಂತ. ಇದೀಗ ಇಸ್ಲಾಂ ಸಂಪ್ರದಾಯದಂತೆ ಅವರಿಗೆ ಒಂದು 6 ದಿನಗಳಲ್ಲಿ ಮಹಾ ವಿದಾಯವನ್ನು ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ 6 ದಿನಗಳ ಕಾಲ ಕದನ ವಿರಾಮದ ಮಾತುಕತೆ ಏನಾಗಿದೆ ಅದೆಲ್ಲವೂ ಕೂಡ ಸ್ಥಗಿತ ಆಗ್ತಾ ಇದೆ ಅಮೆರಿಕ ಮತ್ತು ಇರಾನ್ನ ನಡುವೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಅಂತ್ಯಕ್ರಿಯೆಗೆ 2 ಕೋಟಿ ಜನಸಾಗರ ಹರಿದು ಬಂದಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕರನ್ನು ಅವರು ಆರಾಧಿಸ್ತಾರೆ. ಆ ವ್ಯಕ್ತಿಯನ್ನು ಆರಾಧಿಸಿರುವುದರಿಂದ ಅಂತ್ಯಕ್ರಿಯೆಯಲ್ಲಿ 1.5 ಕೋಟಿಯಿಂದ 2 ಕೋಟಿ ಜನ ಭಾಗವಹಿಸ್ತಾರೆ ಅಂತ. ಭಾರತ, ರಷ್ಯಾ ಸೇರಿದಂತೆ ಒಂದು 90 ದೇಶಗಳ ರಾಜತಾಂತ್ರಿಕರು, ಭಾರತದಿಂದಲೂ ಕೂಡ ಬಿಹಾರದ ರಾಜ್ಯಪಾಲರೆಲ್ಲ ಹೋಗ್ತಿದ್ದಾರೆ, ಅವರ ನಿಯೋಗ ಎಲ್ಲ ಹೋಗ್ತಾ ಇದೆ. ಭಾರತದ ಪರವಾಗಿ ಕೇಂದ್ರ ಸಚಿವ ಪವಿತ್ರ ಮಾರ್ಗ್ರೆಟ್, ಸಲ್ಮಾನ್ ಖುರ್ಷಿದ್ ಎಲ್ಲ ಭಾಗವಹಿಸ್ತಾ ಇರೋದು. ಶಹಬಾಜ್ ಶರೀಫ್ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಅನೇಕ ಜನ ರಾಜತಾಂತ್ರಿಕ ನಾಯಕರುಗಳು, ಬೇರೆ ಬೇರೆ ದೇಶದ ನಿಯೋಗಗಳ ನಾಯಕರುಗಳು ಬಂದಿರೋದು. ಸ್ವತಃ ಇರಾನ್ನ ಸ್ಪೀಕರ್ಗಳಾಗಿರ್ಬೋದು, ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಇಲಾಖೆಯ ಸಚಿವರುಗಳು, ಅದಾದ ನಂತರ ಇರಾನ್ನ IRGCಯಿಂದ ಅವರಿಗೆ ಅಂತಿಮ ಗೌರವ ನಮನಗಳನ್ನು ಸಲ್ಲಿಕೆ ಮಾಡ್ತಾ ಇರೋದು, ಅಲ್ಲಿಯ ಜನರೆಲ್ಲ ಭಾಗವಹಿಸಿರೋದನ್ನು ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ. ಇದೀಗ 2 ಕೋಟಿ ಜನಸಾಗರ ಅಲ್ಲಿ ಹರಿದು ಬಂದಿದೆ. ಈ ಟೆಹರಾನ್ನ ಗ್ರ್ಯಾಂಡ್ ಮಸಲ್ಲಾ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು 10 ಕಿಲೋಮೀಟರ್ಗಿಂತಲೂ ಕೂಡ ಅಧಿಕ ದೊಡ್ಡ ಮಟ್ಟದ ಜನರ ಸಾಲಿತ್ತಲ್ಲಿ. ಆ ಪರಿಪ್ರಮಾಣದಲ್ಲೆಲ್ಲ ಜನ ಸೇರ್ತಾ ಇದ್ದಾರೆ.
ಅನೇಕ ಬಾರಿ ಹೇಳಿದ್ದೀನಿ. 1989ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ಪಿತಾಮಹ ಅಂತ ಕರೆಸಿಕೊಳ್ಳುವಂಥ ಅಯತಲ್ಲಾ ರುಹಲ್ಲಾ ಖಮೇನಿ ಅವರ ಅಂತ್ಯಕ್ರಿಯೆ ಆಗಿತ್ತು. ಆ ಅಂತ್ಯಕ್ರಿಯೆಯಲ್ಲಿ 1 ಕೋಟಿಗೂ ಅಧಿಕ ಜನ ಅವತ್ತು ಭಾಗವಹಿಸಿದ್ರು. ಆ ದಾಖಲೆಯನ್ನ ಅದಾದ ನಂತರ ಅಧಿಕಾರಕ್ಕೆ ಬಂದಿರುವಂತಹ ಅಯತಲ್ಲಾ ಅಲಿ ಖಮೇನಿ ಇವತ್ತು ಮುರಿತಾ ಇದ್ದಾರೆ ಅವರ ಅಂತ್ಯಕ್ರಿಯೆ ಮುಖಾಂತರ. 1989ರ ಜೂನ್ 4ನೇ ತಾರೀಕಿಗೆ ಅವತ್ತು ಆ ಘಟನೆ ಆಗಿತ್ತು. ಹೆಂಗೆ ಜನ ಸೇರಿದ್ರು ಅಂತ ಹೇಳಿದ್ರೆ ತೀವ್ರತರನಾದಂತಹ ಜನದಟ್ಟಣೆ ಆಗಿತ್ತು, ನೂಕುನುಗ್ಗುಲುಗಳೆಲ್ಲ ಆಗಿತ್ತು. 8 ಜನ ಘಟನೆಯಲ್ಲಿ ಮೃತಪಟ್ಟಿದ್ರು. ಅಂತ್ಯಕ್ರಿಯೆ ಸಮಯದಲ್ಲಿ 8 ಜನ ಮೃತಪಟ್ಟರು. 10,000ಕ್ಕೂ ಅಧಿಕ ಜನ ಅವತ್ತು 1989ರಲ್ಲಿ ಗಾಯಗೊಂಡಿದ್ರು. ಮತ್ತೊಂದು ಕಡೆ ನಾನು ಅವಾಗಲೇ ಹೇಳಿದ್ನಲ್ಲ, ಭಕ್ತಿ, ದುಃಖ, ಈ ಉದ್ವಿಗ್ನತೆ ಎಲ್ಲದ ಇದ್ದದ್ದರ ಪರಿಣಾಮವಾಗಿ ಆ ಶವ ಸಾಗ್ತಾ ಇದ್ದಂತಹ ಟ್ರಕ್ನ ಮುಂಭಾಗಕ್ಕೆ ಬಂದರು. ಆ ಶವದ ಮೇಲೆ ಹಾಕಿದ್ದಂತಹ ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಅಂತ ಜನ ಬಂದರು. ಆ ಶವವನ್ನು ಎಳೆದಾಡುವ ಹಂತಕ್ಕೆಲ್ಲ ಹೋಗ್ಬಿಡ್ತು. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ 89ರಲ್ಲಿ ಅಲ್ಲಿಯ ಅಧಿಕೃತ ಸೇನೆ ಜನರನ್ನ ನಿಯಂತ್ರಣ ಮಾಡುವುದಕ್ಕಾಗಿ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ 89ರಲ್ಲಿ ಬಂದಿತ್ತು. ಜನರನ್ನು ಚದುರಿಸಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿತ್ತಲ್ಲ, ಅಂಥ ವ್ಯವಸ್ಥೆಯನ್ನು ಅವತ್ತು ಮಾಡಲಾಗಿತ್ತು. ಅದಾದ ನಂತರ ಶವ ಪೆಟ್ಟಿಗೆಯಿಂದ ಅವತ್ತು ಖಮೇನಿಯವರ ದೇಹವೂ ಕೂಡ ಕೆಳಗೆ ಬಿದ್ದು ಬಿಡ್ತು. ಆ ಪರಿಪ್ರಮಾಣದಲ್ಲಿ ಜನ ಸೇರಿದ್ರು. ಈ ರೀತಿಯಾಗಿ ಈ ಬಾರಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ಭದ್ರತಾ ಎಚ್ಚರಿಕೆಗಳನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದರ ಭಾಗವಾಗಿ 6 ದಿನಗಳ ಯೋಚನೆಯ ಪ್ರಕಾರ ಅಂತ್ಯಕ್ರಿಯೆ ನಡೀತಾ ಇದೆ. ಮತ್ತೊಂದು ವಿಪರ್ಯಾಸದ ಸಂಗತಿ ಅಂತ ಹೇಳಿದ್ರೆ, ತಂದೆಯ ಅಂತ್ಯಕ್ರಿಯೆಗೆ ಮುಸ್ತಬಾ ಗೈರು. ಸಾಮಾನ್ಯವಾಗಿ ಯಾರಾದರೂ ತಂದೆ ತಾಯಿ ಮೃತಪಟ್ಟರೆ ಮಗ ನಿಂತು ಎಲ್ಲ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವುದನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಇದೀಗ ಅವರ ಪುತ್ರ ಮುಸ್ತಬಾ ಖಮೇನಿ ಅಂತ್ಯಕ್ರಿಯೆಯಿಂದ ಗೈರಾಗ್ತಾ ಇದ್ದಾರೆ. ಯಾಕೆ ಅನ್ನೋದನ್ನು ನಾವು ನಿನ್ನೆಯೂ ಕೂಡ ಡೀಟೇಲ್ಸ್ ಆಗಿ ನೋಡಿದ್ವಿ. ದಾಳಿ ಮಾಡಬಹುದು ಅಂತ ಇಸ್ರೇಲ್ನವರು ಮುಸ್ತಬಾ ಅಲಿ ಖಮೇನಿಯನ್ನು ಹತ್ಯೆ ಮಾಡೋದಕ್ಕೊಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಿಟ್ ಲಿಸ್ಟ್ನಲ್ಲಿ ಈ ವ್ಯಕ್ತಿಯನ್ನು ಇಟ್ಟಿದ್ದಾರೆ. ಈಗಾಗಲೇ ಇಸ್ರೇಲ್ನ ರಕ್ಷಣಾ ಸಚಿವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಹಿಟ್ ಲಿಸ್ಟ್ನಲ್ಲಿರುವಂಥ ವ್ಯಕ್ತಿ ಯಾರು? ಮುಸ್ತಬಾ ಖಮೇನಿ. ಇಸ್ರೇಲ್ನ ದಾಳಿಯ ಭೀತಿ ಇದೆ, ಭದ್ರತಾ ಕಾರಣಗಳಿದೆ. ಹೀಗಾಗಿ ಫೆಬ್ರವರಿಯಲ್ಲಿ ಮುಸ್ತಬಾ ಕೂಡ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೇರೊಂದು ದೇಶದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಲಾಗ್ತಾ ಇದೆ. ಅವರು ಕೂಡ ಇನ್ನಿಲ್ಲ ಎನ್ನುವಂಥ ಸುದ್ದಿಗಳೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಬಂದಿತ್ತು. ಆದರೆ ಒಂದು ಯಾರಿಗೂ ಕೂಡ ಗೊತ್ತಾಗದಂಥ ಒಂದು ರಹಸ್ಯ ಬಂಕರ್ನಲ್ಲಿ ಅವರನ್ನು ಇರಿಸಲಾಗಿದೆ. ಆ ರಹಸ್ಯ ಬಂಕರ್ನಲ್ಲಿ ಇದ್ದುಕೊಂಡು ಒಟ್ಟಾರೆ ಇರಾನ್ನ ಎಲ್ಲ ಆಗು ಬೆಳವಣಿಗೆಗಳು, ಅಮೆರಿಕದ ಮಾತುಕತೆಗಳು, ರಾಜತಾಂತ್ರಿಕ ಮಾತುಕತೆಗಳು ಎಲ್ಲವನ್ನೂ ಕೂಡ ನೋಡ್ಕೊಳ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಬಂದಿತ್ತು. ಈಗಾಗಲೇ ಇರಾನ್ನ IRGC ಕೂಡ ಮುಸ್ತಬಾ ಖಮೇನಿ ಅವರಿಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬರೋದು ಬೇಡ. ಒಂದು ವೇಳೆ ನೀವು ಹೊರಗಡೆ ಬಂದರೆ ಇವರ ಮೇಲೆ ದಾಳಿ ಮಾಡೋದಕ್ಕೆ ಇಸ್ರೇಲ್ನವರು ಸಜ್ಜಾಗಿದ್ದಾರೆ ಎನ್ನುವಂಥ ಒಂದು. ಎರಡನೇದು, ಇವರನ್ನ ಗುರಿಯಾಗಿಸಿಕೊಂಡು ಇಸ್ರೇಲಿನಾದರೂ ದಾಳಿ ಮಾಡಿದರೆ ಮತ್ತೆ ಇಡೀ ದೇಶದಲ್ಲಿ ದಂಗೆ ಏಳುವಂತಹ ಸಾಧ್ಯತೆಗಳಿರುತ್ತೆ. ಅನೇಕ ಜನ ಇವರ ಕಾರಣಕ್ಕಾಗಿ ಮೃತಪಡುವಂತಹ ಸಾಧ್ಯತೆಗಳಿರುತ್ತೆ. ಇದನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಬಹುದು. ನಾವು ನಿನ್ನೆ ನೋಡಿದ್ವಿ, ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆ ಒಬ್ಬ ವ್ಯಕ್ತಿ ಈಗಾಗಲೇ ಇಸ್ರೇಲ್ನ ಟ್ಯಾಗ್ ಮಾಡಿ ಇಂಥದ್ದೊಂದು ಸೂಕ್ತ ಸಮಯ ಇದೆ, ಈ ಸೂಕ್ತ ಸಮಯವನ್ನು ಬಳಕೆ ಮಾಡಿಕೊಂಡು ಇಸ್ರೇಲ್ ಯಾರ ಮೇಲೆ ದಾಳಿ ಮಾಡಬೇಕು? ಇರಾನ್ನ ಮೇಲೆ ದಾಳಿ ಮಾಡಬೇಕು. ಅಂತ್ಯಕ್ರಿಯೆ ಈ ಸಮಯ ಸೂಕ್ತ ಸಮಯ ಬಾಂಬ್ ದಾಳಿ ಮಾಡೋದಕ್ಕೆ. ಅಲ್ಲಿಯ ನಾಯಕತ್ವಕ್ಕಾಗಿರ್ಬೋದು, ಜನರ ಮೇಲೆ ದಾಳಿ ಆಗಿರ್ಬೋದು, ಯಾವ ಕಾರಣಕ್ಕೂ ಕೂಡ ಹಿಂದೇಟು ಹಾಕಬಾರದು. ಇಸ್ರೇಲ್ ಇದನ್ನು ಬಳಸಿಕೊಂಡು ಗುಂಡಿನ ಸುರಿಮಳೆಗೈಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆ, ಯಹೂದಿ ಸಮುದಾಯಕ್ಕೆ ಸೇರುವಂಥ ಆಪ್ತೆ ಇಂಥದ್ದೊಂದು ಸಲಹೆಯನ್ನು ಕೊಟ್ಟಿದ್ದರು. ಇಂತಹ ಸಮಯದಲ್ಲಿ ಒಂದು ದಾಳಿಯ ಭೀತಿಯನ್ನು ಮುಸ್ತಬಾ ಅಲಿ ಖಮೇನಿ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಅವರು ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸದ್ಯಕ್ಕೆ ರಹಸ್ಯ ಸ್ಥಳದಲ್ಲೇ ಇದ್ದುಕೊಂಡು ಇವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಇದೊಂದು ಅತ್ಯಂತ ಸಹಜವಾಗಿ ದುಃಖದ ವಿಚಾರ ಅಂತ ಹೇಳ್ಬೋದು. ಅಂದರೆ ತಂದೆಯ ಅಂತ್ಯಕ್ರಿಯೆಯಿಂದಲೇ ಬೇರೆ ಬೇರೆ ಕಾರಣಕ್ಕಾಗಿ ಸಹಜವಾಗಿ ಯಾರು ಕೂಡ ಉಳಿಯಲ್ಲ. ಆದರೆ ಇಂತಹ ಭದ್ರತಾ ವಿಚಾರಗಳಿದ್ದಂತಹ ಸಮಯದಲ್ಲಿ, ಸೂಕ್ಷ್ಮ ವಿಚಾರಗಳಿದ್ದಂತಹ ಸಮಯದಲ್ಲಿ ಸಹಜವಾಗಿ ಇಂತಹ ಪ್ರತಿಕ್ರಿಯೆಗಳೆಲ್ಲ ಹೋಗಬೇಕಾಗುತ್ತೆ. ನಾವು ಅನೇಕ ಬಾರಿ ಇದೇ DNA ನೋಡಿದ್ದೀವಿ. ಅಮೆರಿಕದ ಅಧ್ಯಕ್ಷರುಗಳು ತಮ್ಮ ಭದ್ರತೆಯ ಕಾರಣಕ್ಕಾಗಿ ತಮ್ಮ ಮಕ್ಕಳ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸದೇ ಇರುವುದನ್ನು ನೋಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕಾಗಿ ಅವರ ಮಕ್ಕಳೂ ಕೂಡ ಮೃತಪಟ್ಟಂತಹ ಸಮಯದಲ್ಲಿ, ಇತ್ತೀಚೆಗೆ ಇದೇ ಡೊನಾಲ್ಡ್ ಟ್ರಂಪ್ ಅವರು ಮದುವೆ ಇದ್ದಂತಹ ಸಮಯದಲ್ಲಿ, ಅವರ ಮನೆಯಲ್ಲಿ ಮದುವೆ ಇದ್ದಂತಹ ಸಮಯದಲ್ಲಿ ಮದುವೆಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ, ಮಗನ ಮದುವೆಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ಇದೇ ಕಾರಣಕ್ಕಾಗಿ, ಭದ್ರತೆಯ ಕಾರಣಕ್ಕಾಗಿ ಮಗನ ಮದುವೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾಗವಹಿಸಲಿಲ್ಲ. ಅದೇ ಮಾದರಿಯಲ್ಲಿ ತಂದೆಯ ಅಂತ್ಯಕ್ರಿಯೆಯಲ್ಲಿ ಮುಸ್ತಬಾ ಅಲಿ ಖಮೇನಿ ಇವತ್ತು ಭಾಗವಹಿಸ್ತಾ ಇಲ್ಲ. ಮತ್ತೊಂದು ಕಡೆ ಈ ಸಂದರ್ಭದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಒಂದು ವ್ಯಂಗ್ಯತರನಾದಂಥ ಮಾತುಗಳನ್ನು ಮಾತನಾಡಿದ್ದಾರೆ. ನಾವು ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಳ್ಳೆಯವರು? ಯಾವ ರೀತಿಯಾಗಿ ಒಳ್ಳೆಯವರು? ನಾವು ಸಮಯ ಕೊಟ್ಟಿದ್ದೇವೆ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಒಳ್ಳೆಯವರು ಅಂತ ಹೇಳ್ತಾ ಇರೋದು. ಇರಾನ್ ದೇಶದ ಶೋಕದ ನಡುವೆ ಡೊನಾಲ್ಡ್ ಟ್ರಂಪ್ ಒಂದು ಲೇವಡಿ ಮಾಡಿಬಿಟ್ಟಿದ್ದಾರೆ. ಅಂತ್ಯಕ್ರಿಯೆ ಮುಗಿಸೋದಕ್ಕೆ 1 ವಾರ ಕಾಲಾವಕಾಶ ಕೊಟ್ಟಿದ್ದೀವಿ. ಇರಾನ್ ಆರ್ಥಿಕತೆಯನ್ನು ಹಸಿದ ರಾಷ್ಟ್ರ ಅಂತ.
ಹಸಿದ ರಾಷ್ಟ್ರ ಅಂತ ಯಾಕೆ ಹೇಳಿದ್ರು? ನಾವು ಆರ್ಥಿಕ ದಿಗ್ಬಂಧನಗಳನ್ನು ಎಲ್ಲ ತೆಗೆದು ಹಾಕಿಬಿಟ್ಟಿದ್ದೇವಲ್ವಾ, ಅವರ ಫ್ರೀಸ್ ಆಗಿದ್ದಂಥ ಹಣ ನಮ್ಮ ಬಳಿ ಇತ್ತು, ಆ ಹಣವನ್ನು ಕೊಡ್ತಾ ಇದ್ದೀವಲ್ವಾ, ಅದಕ್ಕೆ ಅವರು ಹಸಿದ ರಾಷ್ಟ್ರ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಟ್ರಂಪ್ ಹೇಳಿಕೆಗೆ ಇರಾನ್ ಸ್ಪೀಕರ್ ಘಾಲಿಬಾಫ್ ತೀಕ್ಷ್ಣ ತಿರುಗೇಟು ಕೊಟ್ಟರು. ನಿಮ್ಮ ದೇಶದ 4 ಕೋಟಿ ಜನ ಫುಡ್ ಸ್ಟಾಂಪ್ ಮೇಲೆ ಬದುಕ್ತಿದ್ದಾರೆ ಅಂತ ಇರಾನ್ ಇದಕ್ಕೆ ಒಂದು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರುವಂಥ ಅರ್ಥ, ನಮ್ಮ ದಾಳಿಯಲ್ಲೇ ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟಿರೋದು ನಿಜ, ಆದರೆ ಅವರ ಅಂತ್ಯಕ್ರಿಯೆಯನ್ನು ಯಾಕೆ ತಡೆಯಲಾಗಿತ್ತು? ಅಮೆರಿಕ ಮತ್ತು ಇಸ್ರೇಲ್ ಅವರು ದಾಳಿ ಮಾಡ್ತಾರೆ, ಈ ದಾಳಿಯಲ್ಲಿ ಮತ್ತಷ್ಟು ಭೀಕರತೆ ಶುರುವಾಗಬಹುದು ಅನ್ನೋ ಕಾರಣಕ್ಕಾಗಿಯೇ ಈ ಅಂತ್ಯಕ್ರಿಯೆಯನ್ನು ಮುಂದೂಡೋ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಇವೆಲ್ಲವೂ ಕೂಡ ತಣ್ಣಗಾಗ್ತಾ ಇದೆ, ಮಾತುಕತೆ ನಡೀತಾ ಇದೆ ಎನ್ನುವಂತಹ ಈ ಹೊತ್ತಲ್ಲಿ ಅದಕ್ಕೆ ಧಾರ್ಮಿಕ ಕಾರಣವೂ ಕೂಡ ಇತ್ತು. ಮೊಹರಂ ತಿಂಗಳು ಅನ್ನುವ ಕಾರಣಕ್ಕಾಗಿ ಮೊಹರಂನ ಕೊನೆಯ ದಿನಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ನಾನು ಕಳೆದ ಬಾರಿ ಹೇಳಿದ್ದೆ. ಮೊಹರಂನ ಮೊದಲ ದಿನಗಳನ್ನು ಬಿಟ್ಟು ಅದಾದ ನಂತರ ಮೊಹರಂನ ಕೊನೆಯ ದಿನಗಳು, ಇತ್ತೀಚೆಗಷ್ಟೇ ಮೊಹರಂ ಹಬ್ಬವೂ ಕೂಡ ಆಗಿದ್ದು ನೋಡಿ, ಒಂದು ದುಃಖದ ಹಬ್ಬ ಅಂತ ಇಸ್ಲಾಂ ಅದನ್ನು ಪರಿಗಣನೆ ಮಾಡುತ್ತೆ. ಈ ಮೊಹರಂ ಹಬ್ಬದ ಕೊನೆಯ ದಿನಗಳನ್ನು ಇರಾನ್ನವರು ಆಯ್ಕೆ ಮಾಡಿಕೊಂಡ್ರು, ಅವರು ಕುಟುಂಬದವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅದನ್ನು ಅಂತಿಮವಾಗಿ ಈಗ ಮಾಡ್ತಾ ಇದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಅಂತ್ಯಕ್ರಿಯೆ ಮುಗಿಸೋದಕ್ಕೆ ಒಂದು ವಾರಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದೀವಿ ಅಂತ. ಅಂದರೆ ಯಾವುದೇ ರೀತಿಯಾದಂತಹ ದಾಳಿ ಇತ್ಯಾದಿ ಯಾವುದೂ ಆಗೋದಿಲ್ಲ ಅಂತ ಅದನ್ನು ಹೇಳುವ ರೀತಿ ಇದೆಯಲ್ಲ, ಒಂದು ರೀತಿಯಾದಂಥ ವ್ಯಂಗ್ಯದ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದಕ್ಕೆ ಇರಾನ್ ಕೂಡ ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿದೆ. ಇದನ್ನು ಟ್ರಂಪ್ ಅವರು ಹೆಂಗೆ ಸ್ವೀಕಾರ ಮಾಡ್ತಾರೆ? ಯಾಕಂದರೆ ಮಾತುಕತೆ ಅಂತ ಹೇಳೋದು, ಅದಾದ ನಂತರ ದಾಳಿಗಳಾಗೋದು, ಅಮೆರಿಕದ ಕೆಲವೊಂದಿಷ್ಟು ಜನ ಇದಕ್ಕೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದು, ಇದೀಗ ಸ್ವತಃ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಡೊನಾಲ್ಡ್ ಟ್ರಂಪ್ ಒಂದು ದೇಶದ ಸರ್ವೋಚ್ಚ ನಾಯಕ ಮೃತಪಟ್ಟಂತಹ ಸಮಯದಲ್ಲಿ ಆ ವ್ಯಕ್ತಿಯ ಅಂತ್ಯಕ್ರಿಯೆ ಆಗ್ತಾ ಇದೆ. ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಕೂಡ ಈ ರೀತಿಯಾಗಿ ಯುದ್ಧದ ರೀತಿಯಲ್ಲಿ ನೋಡೋದಿದೆಯಲ್ಲ, ಇದು ಅಕ್ಷರಶಃ ಅವರೇ ಅದನ್ನು ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇದಕ್ಕೆ ಇರಾನ್ ಕೂಡ ತಿರುಗೇಟು ಕೊಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಈ ಒಟ್ಟಾರೆ ಬೆಳವಣಿಗೆಯಲ್ಲಿ ಕಣ್ಣೀರು ತರಿಸ್ತಾ ಇರುವಂತಹ ದೃಶ್ಯ ಯಾವುದು ಅಂತ ಹೇಳಿದ್ರೆ, ಅಯತಲ್ಲಾ ಅಲಿ ಖಮೇನಿಯವರ ಮೊಮ್ಮಗಳ ಶವ ಪೆಟ್ಟಿಗೆ ಇದೆ. 14 ತಿಂಗಳ ಮೊಮ್ಮಗಳು. ನಾವು ಅನೇಕ ಬಾರಿ ಹೇಳಿದ್ದೇವೆ ಇದರ ಬಗ್ಗೆ. ಅಯತಲ್ಲಾ ಅಲಿ ಖಮೇನಿ ಅವರ ಮಗಳು, ಅವರ ಅಳಿಯ, ಅದಾದ ನಂತರ ಮೊಮ್ಮಗಳು, ಅದಾದ ನಂತರ ಬೇರೆ ಬೇರೆ ರಾಜತಾಂತ್ರಿಕ ಅಧಿಕಾರಿಗಳು ಒಂದು ಕಟ್ಟಡದಲ್ಲಿ ಸಭೆಯನ್ನು ಮಾಡ್ತಾ ಇದ್ರು. ಇಸ್ರೇಲ್ನ ದಾಳಿಯ ನಿಖರತೆ ಹೆಂಗಿತ್ತು ಅಂತ ಹೇಳಿದರೆ, ಆ ಕಂಪೌಂಡ್ ಸುತ್ತಮುತ್ತ ಭದ್ರತೆಗಾಗಿ ನಿಯೋಜನೆ ಆಗಿದ್ರಲ್ಲ ಭದ್ರತಾ ಅಧಿಕಾರಿಗಳು, ಯಾರಿಗೂ ಕೂಡ ಏನು ಏಟಾಗಲಿಲ್ಲ. ಒಬ್ಬರಿಗೆ ಯಾರಿಗೂ ಕೂಡ ಏಟಾಗಲಿಲ್ಲ. ಆದರೆ ಆ ಕಟ್ಟಡದ ಒಳಗಡೆ ಕುಳಿತುಕೊಂಡು ಮೀಟಿಂಗ್ ಮಾಡ್ತಾ ಇದ್ದಂತಹ, ಸಭೆ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಮತ್ತು ಅಯತಲ್ಲಾ ಅಲಿ ಖಮೇನಿಯ ಕುಟುಂಬ ಸರ್ವನಾಶ ಆಗಿ ಹೋಗ್ಬಿಡ್ತಲ್ಲ, ಹೆಂಗೆ ದಾಳಿ ಆಯಿತು? ಆ ರೀತಿಯಾದಂಥ ಒಂದು ಎಕ್ಸಾಕ್ಟ್ ದಾಳಿಯನ್ನು ಅವತ್ತು ಮಾಡಲಾಗಿತ್ತು. ಘಟನೆಯಲ್ಲಿ ಇವರೆಲ್ಲ ಮೃತಪಟ್ಟರು. 14 ತಿಂಗಳ ಕಂದಮ್ಮವು ಕೂಡ ಅದರಲ್ಲಿ ಮೃತಪಟ್ಟಿತ್ತು. ಜಹರಾ ಮಮ್ಮದಿ ಗೋಲ್ಫಾಯ್ ಎ ಗಾನಿಯಾ ಅಂತ ಈ ಪುಟ್ಟ ಮಗು ಇದು. ಆ ಪುಟ್ಟ ಮಗುವಿನ ಶವವನ್ನು ಕೂಡ, ಶವದ ಪೆಟ್ಟಿಗೆಯನ್ನು ಕೂಡ ಅಲ್ಲಿ ಇಡಲಾಗಿದೆ. ಇದೇ ಮಗು, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಅಯತಲ್ಲಾ ಅಲಿ ಖಮೇನಿ ಅವರ ಫೋಟೋ ಇದೆ, ಅದರ ಕೆಳಗಡೆ ಆ ಮೊಮ್ಮಗಳ ಫೋಟೋವನ್ನು ಕೂಡ ಇಡಲಾಗಿದೆ. ಇದನ್ನು ನೋಡಿ ಜನ ಎಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ಅಮೆರಿಕ ದಾಳಿಗೆ ಈ ಮಗು ಎಲ್ಲ ಬಲಿಯಾಗಿತ್ತು. ಕುಟುಂಬದ ಇತರ 5 ಸದಸ್ಯರಿಗೂ ಕೂಡ ಅಂತಿಮ ವಿಧಿವಿಧಾನಗಳನ್ನೆಲ್ಲ ಮಾಡಲಾಗ್ತಾ ಇದೆ. ಕಪ್ಪು ಪೇಟ ಕಂಡು ಭಾವುಕರಾಗ್ಬಿಟ್ಟಿದ್ದಾರೆ ಇರಾನ್ನ ಎಲ್ಲ ನಾಯಕರುಗಳು. ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ, ಸ್ಪೀಕರ್ ಎಲ್ಲ ಕಣ್ಣೀರು ಇಟ್ಟುಬಿಟ್ರು. ನಾವು ಉಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಏನೆಲ್ಲ ಪ್ರಯತ್ನಗಳಾಗಿತ್ತು. ಆದರೆ ನಿಖರತೆ ಹೆಂಗಿತ್ತು ಅಂತ ಹೇಳಿದರೆ, ಅಲ್ಲಿರುವಂಥ ಎಲ್ಲ ಇರಾನ್ನ ನೆಟ್ವರ್ಕನ್ನು ಬಳಸಿಕೊಂಡಿದ್ರು, ಅಲ್ಲಿರುವಂಥ ಎಲ್ಲವನ್ನೂ ಕೂಡ ಜಾಮ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಇರಾನ್ನ IRGC ನಮ್ಮ ವಿರುದ್ಧ ಪ್ರತಿದಾಳಿಯನ್ನು ಮಾಡಬಾರದು ಅಂತ ಅದಕ್ಕೊಂದು ವ್ಯವಸ್ಥಿತವಾದಂತಹ ತಂತ್ರವನ್ನು ಅಮೆರಿಕ ಮತ್ತು ಇಸ್ರೇಲ್ನ ಮೊಸಾದ್ ಕೂಡ ಬಳಸಿಕೊಂಡಿತ್ತು. ಎಲ್ಲದರ ಭಾಗವಾಗಿ ಇವರನ್ನು ಹತ್ಯೆ ಮಾಡುವಂತಹ ಕೆಲಸ ಆಗಿತ್ತು. ಆ ಹತ್ಯೆ ಆಗಿ 131 ದಿನಗಳ ನಂತರ ಇದೀಗ ಇವರ ಅಂತ್ಯಕ್ರಿಯೆ ಆಗ್ತಾ ಇದೆ. ನೀವು ಈ ಇಸ್ಲಾಂನಲ್ಲಿ ಎದೆಯೆಲ್ಲ ತಟ್ಕೊಳ್ತಾರೆ ಅನ್ನುವಂಥ ಸುದ್ದಿಗಳಿದೆ. ಅಂದರೆ ದುಃಖದ ಕಾರಣಕ್ಕಾಗಿ ಕಪ್ಪು ಬಟ್ಟೆಯನ್ನು ಧರಿಸಿಕೊಳ್ಳುವ ಮುಖಾಂತರ ಎದೆಯನ್ನು ತಟ್ಕೊಳ್ತಾರೆ, ಅಂದರೆ ದುಃಖದ ಪ್ರತೀಕ ಅಂತ. ಈ ಮೊಹರಂ ಮುಗಿಸಿ ವಾಪಸ್ ಮನೆಗೆ ಬರುವಂಥ ಸಮಯದಲ್ಲಿ ಕೂಡ ಆ ಪ್ರಕ್ರಿಯೆಗಳಾಗುತ್ತೆ ಅಂತ ಎಲ್ಲ ಮಾಹಿತಿ ಇದೆ. ಅದೇ ರೀತಿಯಾಗಿ ಎಲ್ಲವೂ ಕೂಡ ಅಂತ. ಹೀಗಾಗಿ ಸಹಜವಾಗಿ ಕಣ್ಣೀರಿಡುವಂತಹ ಪ್ರಯತ್ನ. ಮೊಮ್ಮಗಳ ಶವ ಪೆಟ್ಟಿಗೆಯನ್ನು ನೋಡಿ ಅಲ್ಲಿಗೆ ಜನ ಕಣ್ಣೀರಿಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆ. ಇನ್ನು ಇವತ್ತು 4 ಮೊದಲ ದಿನ, 5, 6, 7, 8, 9 ಇನ್ನು 5 ದಿನಗಳ ಕಾಲ ಇದಾಗುತ್ತೆ. ಕೊನೆಯ ದಿನ ಇವರ ಅಂತ್ಯಕ್ರಿಯೆ ಆಗುತ್ತೆ. ನೋಡೋಣ ಅಲ್ಲಿ ತನಕ ಏನೇನು ಬೆಳವಣಿಗೆ ಆಗುತ್ತೆ ಅಂತ.